ಉಪಾಸನೆಯ ಭಕ್ತಿಗಲೇ ನಿರೀಕ್ಷೆಯಲ್ಲಿ ಬರುವ ಮಾತೆಯನ್ನು ಕಂಡೆರಗಿದ ನಿರೀಕ್ಷೆಯಲ್ಲಿ ಬರುವ ಮಾತೆಯನ್ನು ಕಂಡೆರಗಿದ ಮನುಷ್ಯನ ಎಲ್ಲ ಸಂಬಂಧಗಳ ಆಧಾರವೇ ನಿರೀಕ್ಷೆದಾನೆ. ಯಾವುದೋ ಒಂದರ ನಿರೀಕ್ಷೆಯಲ್ಲೇ ಎಲ್ಲವರ ಬದುಕು ಸಾಗುತ್ತದೆ. ಈ ಕುಂತಿಯ ಬದುಕು ಇದಕ್ಕೆ ಹೊರತಾಗಿಲ್ಲ ತಾನೆ. ಎಲ್ಲವೂ ಅಂದುಕೊಂಡ ಹಾಗೆ ಆದರೆ ಅಥವಾ ಅಂದುಕೊಂಡ ಹಾಗೆ ಬದುಕು ಸಾಗುತ್ತಾ ಇದ್ರೆ ಪ್ರಾಯಶಃ ಈ ನಿರೀಕ್ಷೆ ಎನ್ನುವಂತಹ ಪದಕ್ಕೆ ಅಸ್ತಿತ್ವವೇ ಇರುತ್ತಿರಲಿಲ್ಲ. ಹಾಗಾಗಿ ಆ ನಿರೀಕ್ಷೆಯನ್ನು ತಲುಪಲಿಕ್ಕೆ ಅರ್ಹತೆ, ಅದೃಷ್ಟ ಇವೆರಡೂ ಕೂಡ ದೈವಾಯತ್ತವಾಗಿ ಇರಲೇಬೇಕು. ವೃಷ್ಣಿಕೊಲೆ ಸಂಜಾತಳಾಗಿ ಹಿಂದೂ ಕುಲದ ಸೊಸೆಯಾಗಿ ಬದುಕಿನಲ್ಲಿ ಕುಂತಿ ಇಟ್ಟಂತಹ ನಿರೀಕ್ಷೆಗಳೆಲ್ಲವೂ ಹುಸಿಯಾದದ್ದು ಸತ್ಯ. ಆದ್ರೆ ನರಚಿತ್ತ ಮಿಥ್ಯ, ಹರಿಚಿತ್ತ ಸತ್ಯದಾನೆ. ಹಾಗಾಗಿ ನಾಲ್ಕು ಕೈಯ ನಾರಾಯಣನೇ ನರರೂಪಿನಿಂದ ಬಂದು ನಮ್ಮಲ್ಲಿ ಬಂಧುತ್ವದ ಬಂಧವನ್ನು ಬೆಸೆದ ಬಳಿಕ ನನ್ನೆಲ್ಲ ನಿರೀಕ್ಷೆಗಳನ್ನು ಆತನ ಪಾದ ಮೂಲದಲ್ಲೇ ನಾ ಇಟ್ಟವಳು. ಯಾಕೆಂದ್ರೆ ಆತನೇ ಪಥ ನಿರ್ದೇಶನವನ್ನು ಮಾಡುವಂತಹ ಈ ಕಾಲದಲ್ಲಿ ಒಂದೆಡೆ ನಿರಾಳತೆ, ಏನೇ ಬಂದರೂ ಕೃಷ್ಣನಿದ್ದಾನೆ ಎನ್ನುವಂತಹ ಭಾವ ನನ್ನ. ಆದ್ರೆ ಯಾವಾಗ ರಕ್ತಕ್ರಾಂತಿಯೇ ಬದ್ಧ ಎನ್ನುವಂತಹ ಕೌರವನದ್ದಾದಂತಹ ನಿಲುಮೆಯನ್ನು ಬದಲಿಸುವ ಈ ಅಶಕ್ತನಾದಂತಹ ಕೃಷ್ಣ ರಣವೈದ್ಯವನ್ನು ಪಡೆದನಂತೆ. ಪಡೆದು ಹೊರಟವ ಆ ಶಾಂತಿ ಪ್ರಕ್ರಿಯೆಯ ತನ್ನದಾದಂತಹ ಕೊನೆಯ ಪ್ರಯತ್ನವೋ ಎನ್ನುವ ಹಾಗೆ ಕೃಷ್ಣನನ್ನು ಕರೆದು ಜನ್ಮ ವೃತ್ತಾಂತವನ್ನೆಲ್ಲ ದುಹಿತನಂತೆ. ನನ್ನ 5 ಮಕ್ಕಳಿಗೆ ದಾರಿಯನ್ನು ತೋರುವಂತಹ ಲೋಕಕ್ಕೆ ತಾಯಿಯಾದಂತಹ ಕೃಷ್ಣ 6ನೆಯವನಿಗೂ ಸರಿಯಾದ ದಾರಿಯನ್ನೇ ತೋರುವಾಗ, ಇಲ್ಲ ಆನೆಯ ಹಾಗೆ ನಾ ಹೋಗುವ ದಾರಿ ಸರಿ ಎನ್ನುವಂತಹ ಇವನದ್ದಾದಂತ ಆನೆಯ ಮನೋಭಾವವೇ ಹೌದು ಅಂತಾದರೆ ಸರಿ ದಾರಿಯಲ್ಲಿ ಇಲ್ಲದವನ ದಾರಿಯನ್ನಾದರೂ ಸರಿ ಮಾಡಬೇಕಲ್ಲ ಹೆತ್ತ ತಾಯಿಯಾಗಿ. ಆದ ಕಾರಣವನ್ನು ಆ ನಿರೀಕ್ಷೆಗಳ ಭಾರವನ್ನೇ ಹೊತ್ತೆ ಕರ್ಣನಿದ್ದಲ್ಲಿಗೆ ಬಂದಿದ್ದೇನೆ. ನೋಡಿದ್ರೆ ಸೂರ್ಯೋಪಾಸನೆಯನ್ನ ಮಾಡುತ್ತಾ ಇದ್ದಾನೆ. ನೋಡೋಣ, ನನ್ನ ಮಾತಿನಿಂದಾದರೂ ಆತನ ಬದುಕಿಗೆ ಬೆಳಕು ಸಿಗುತ್ತದೋ ಎನ್ನುವಂತಹ ನಿರೀಕ್ಷೆ ಕಾಯುತ್ತೇನೆ. ಕಾಯುತ್ತೇನೆ. 2 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
ಯೋಗಹೀನೆಯೋ ಕರ್ಮವೋ ಮಂದಮತಿ ತವ ಜನನಿಯೋ ಯೋಗೀನಯನಿಂದು ಮುಂದುವರಿಯುವುದು ಕರ್ಮವೋ ಮಂದಮತಿ ತವ ಜನನಿಯೋ ಕಂದ ಬಾರೆಲ್ಲ ಮಗನೆಂದು ಕರೆಯುವ ಕಂದ. ಓ, ಕಣ್ತೆರೆದು ತಿರುಗಿ ನೋಡಿದರೆ ದೇವಿ ರಾಧೆಯ ಅಧಿರಥ ಸೋರು ಕರ್ಣ ಪಾದಾಭಿವಂದನೆಯನ್ನು ಮಾಡ್ತಾ ಇದ್ದಾರೆ. ಮಗ ಎಷ್ಟೇ ಬೆಳೆದು ನಿಂತಿರಲಿ, ಯಾವುದೇ ಹೆಸರಿರಲಿ ಅಥವಾ ಎಷ್ಟೇ ವಿಶೇಷಣಗಳೇ ಇರಲಿ ಅಥವಾ ನೆಗಳೇ ಇರಲಿ, ತಾಯಿಗೆ ಕಂದನೆ ತಾನೆ. ಹೌದಾ ಕಂದ, ಅರ್ಘ್ಯವನ್ನು ಕೊಡುತ್ತಿದ್ದಂತಹ ನಿನ್ನ ಹಿಂದೆ ಆ ನಿನ್ನ ನೆರಳಿನ ತಂಪಲ್ಲೇ ನಿಂತಿದ್ದೆ. ಗೊತ್ತಾಗಲಿ. ಹೌದು ಮಗನೇ, ನಾನು ಅಷ್ಟೇ. ಮುಂದೆ ನಿಂತಹ ನಿನ್ನನ್ನು ಆಗಲೇ ಒಮ್ಮೆ ಕರೆದು ಮಾತಾಡಿಸೋಣ, ಇತ್ತ ನೋಡು ಮಗನೇ ಅಂತ ಹೇಳುವ ಮನಸ್ಸಾದರೂ ಕೂಡ ಹಾಗೆ ಕರೆಯದೆ ನಿಂತಿದ್ದೆ ನಾನು. ಆಯ್ಕೆಗಳು ತುಂಬಾ ಒದಗಿದರು, ಆಯ್ದುಕೊಳ್ಳುವಲ್ಲಿ ನನ್ನ ಬುದ್ಧಿ ಮಸುಕಾಗದಿರಲಿ ಅಂತ ಪ್ರಾರ್ಥಿಸ್ತಾ ಇದ್ದೆ ಅಪ್ಪರಲ್ಲಿ. ಆದರೆ ನಿನ್ನ ಹಿಂದೆ ನಿಂತಹ ನನ್ನ ಮನಸ್ಸು ಬಹಳ ಹಿಂದೆ ಹೋಯಿತು. ಯಾಕೆ ಗೊತ್ತು? ಕಂದ ಬಾ ಮಗನೇ ಎಂದು ನಾ ಕರೆದಾಗ ಪುಟ್ಟ ಪುಟ್ಟ ಹೆಜ್ಜೆಗಳನ್ನಿಡುತ್ತಾ ನೀ ಬರುವಾಗ ನಾ ನಿನ್ನನ್ನು ಆನಿಸಿ ಮುಚ್ಚಿಸಿ ನಿನಗೆ ಆಸರೆ ಆಗಬೇಕಿತ್ತವಳು ಮಗು. ಆದರೆ ಏನು ಮಾಡುತ್ತ ಹೇಳು, ಹುಟ್ಟಿದಾರ ಆನೆಯ ಹಾಗೆ ನಿನ್ನ ದಾರಿಯನ್ನು ನೀನೇ ಮಾಡಿಕೊಳ್ಳಬೇಕಾದಂತಹ ಸ್ಥಿತಿ ಗತಿ ನಿನಗೆ ಒದಗಿತ್ತು ಮಗನೇ. ಆದರೆ ಕಂದ, ಇದೀಗ ಅದೇ ಆನೆ ನನ್ನ ಮುಂದೆ ನಿಂತಾಗ ಬಾ ಮಗನೇ ಎಂದು ಕರೆದು ಈ ನಿನ್ನ ವೃದ್ಧ ತಾಯಿಯನ್ನು ಆರಿಸಲೇ ಅಂತ ನಾನು ಆಡಲೇ ಇಲ್ಲ. ನೀ ಎಡವಿದಾಗ ನಾ ಆನಿಸದ ನಿನಗೆ ಆಸರೆ ಆಗದಂತಹ ಈ ನಿನ್ನ ತಾಯಿ ಈ ಕಾಲದಲ್ಲಿ ಯಾವ ಬಾಯಿಂದ ನನ್ನನ್ನು ಆರಿಸುವುದನೇ ಅಂತ ಕರೆಯಲಿ ಮಗನೇ.
ಆ ಯೋಗ ನಿನ್ನ ತಾಯಿಗೆ ಇಲ್ಲದೆ ಹೋಯಿತು. ಹೇಳುವುದಕ್ಕೆ ಚಂದ್ರವಂಶದ ಸ್ವರ್ಗ, ಪಾಂಡು ಚಕ್ರವರ್ತಿಗಳ ಪಟ್ಟದ ಮಹೇಶಿ. ಆದರೆ ಕಂದ, ನಿನ್ನನ್ನು ಹೊತ್ತು ಹೆತ್ತ ಹೆಣ್ಣಾದರೂ ಕೂಡ ಶತಶೃಂಗದ ಪರ್ವತದ ಈ ವಾನಪ್ರಸ್ಥಾಶ್ರಮಿಗಳಾಗಿ ಇರುವ ಅಲ್ಲಿಯವರೆಗೆ ಈ ಜಗತ್ತು ನನ್ನನ್ನು ಬಂಜೆ 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 ಎನ್ನುವ ಹಾಗೆ ನಿಂದಿಸಲ್ಪಟ್ಟಂತಹ ಯೋಗವಿಹೀನೆ ಮಗು, ಯೋಗವಿಹೀನೆ ನಾನು. ಆದರೆ ಮಗು, ನಾನು ಮಾಡಿದಂತಹ ಕರ್ಮ ನೋಡು, ನನ್ನ ಬದುಕನ್ನೇ ನುಂಗಿ ನುಡಿ. ಒಬ್ಬ ಕರ್ಣನನ್ನು ನನ್ನ ಮಗ ಎಂದು ಒಪ್ಪಿಕೊಳ್ಳಲಾಗದಂತಹ ನನ್ನ ಸ್ಥಿತಿ, ಅದು ನನ್ನ ಬದುಕಿನಲ್ಲಿ ಮಾಡಿದಂತಹ ಘೋರ ಪರಿಣಾಮ ಏನು ಗೊತ್ತ ಮಗನೇ? ಹೆತ್ತಂತಹ ಉಳಿದ ಮಕ್ಕಳು ಅಥವಾ ಬಂದಂತಹ ಸೊಸೆಯಂದಿರೋ ಅಥವಾ ಬೆಳೆಯುತ್ತಿರುವಂತಹ ನನ್ನ ಮುತ್ತು ಮಕ್ಕಳು, ಅವರೊಂದಿಗೆ ನಾ ಬಾಳುವ ಅವಕಾಶವೇ ಇಲ್ಲದೆ ಹೋಯಿತು ಮಗನೇ, ಅವಕಾಶವೇ ಇಲ್ಲದೆ ಹೋಯಿತು. ಅಲಭ್ಯವಾದದ್ದು ಅಯಾಚಿತವಾಗಿ ಬರುವುದಕ್ಕೆ ಯೋಗ ಅಂತ ಕರೆಯುವುದು. ಬಯಸಿದ್ದು ಭಗವತ್ತನುಗ್ರಹದಿಂದ ಬರುವುದಕ್ಕೆ ಭಾಗ್ಯ ಅಂತ ಕರೆಯುವುದು. ಆದರೆ ಕಂದ, ಈ ನಿನ್ನ ತಾಯಿಯ ಸ್ಥಿತಿ ನೋಡಿ, ಆ ಯೋಗವೂ ಇಲ್ಲ, ಭಾಗ್ಯವೂ ಇಲ್ಲ. ಆದರೆ ಮಗು ಸ್ವಯಂ ನಿರ್ಣಯಗಳಿಂದಲೋ ಅಥವಾ ವೈಯಕ್ತಿಕ ನಿರ್ಧಾರಗಳಿಂದಲೋ ನನ್ನ ಮತಿ ಕೆಲಸ ಮಾಡಬೇಕಿತ್ತು. ಆದರೆ ಕಂದ, ನನ್ನ ಬದುಕಿನ ಗತಿ ನನ್ನನ್ನು ಮಂದಮತಿಯನ್ನಾಗಿ ಪ್ರವರ್ತಿಸಿತು. ಹಾಗಾಗಿ ಕಂದ, ಈ ನಿನ್ನ ಜನರಿ ಮಂದಮತಿ, ಭಾಗ್ಯವಿಹೀನರು ಕಂದ, ಭಾಗ್ಯವಿಹೀನ. ಭಾಗ್ಯವಿಹೀನರಾದರೂ ಜನನೇ ಹೌದು. ಜನನಿ ಭಾಗ್ಯವಿಹೀನಾಗಿ ಜನತೆಗೆ ಜಗದಲ್ಲಿ ಸೂತ ಸುತ ನಿಲ್ದೆನು ಬಡಿದು ಮಮ ಯೋಗವೋ ಜನನಿ ಭಾಗ್ಯವಿಹೀನನಾಗಿ ಜನನಿ
ಜನನಿ, ಮಗು. ಹೆತ್ತದ್ದು ತಪ್ಪು ಅಂತ ಹೇಳಿಲ್ವಲ್ಲ ನೀನು. ಈ ಮಗುವಿಗೆ ಅಷ್ಟು ಸಾಕು. ಕಣ್ಣೆದುರು ಬಂದು ನಿಂತು ಇನ್ನೂ ಹೆತ್ತದ್ದು ತಪ್ಪಾಯಿತು ಅಂತ ನೀ ಹೇಳಿಬಿಟ್ಟಿದ್ದ. ಬದುಕಿದಷ್ಟು ದಿನ ಶವವಾಗಿ ನಡೆದಾಡಬೇಕಿತ್ತು. ಈ ಕಾಲದಲ್ಲಾದ್ರೂ ಬಂದು ನಿಂತು ಕಂದ ಬಾ ಅಂತ ಕರೆದಿಯ. ನೀ ಕರೀಬೇಕಾದವೇ. ಕಾಲಿಲ್ಲದೆ ಹೆಳವನಾಗಿ ಹುಟ್ಟಿದ ಮಗು ಅಮ್ಮ ಬಾ ಅಂತ ಕರೆದ್ರು ಇದ್ದಲ್ಲೇ ಮುಸುಕಾಡಬೇಕು, ಬಿಟ್ರೆ ಮುಂದೊತ್ತಿ ಬರುವುದಕ್ಕಾಗುವುದಿಲ್ಲ. ನಾಲಿಗೆ ಇಲ್ಲದೆ ಹುಟ್ಟಿದ ಮಗುವಿಗೆ ಕಿವಿ ಇದ್ದರೆ ಕರ್ಣದಿಂದ ಅಮ್ಮನ ಅಮೃತ ವಚನ ಕೇಳಿದರೂ ಅಮ್ಮ ಅಂತ ಕರೆಯುವುದಕ್ಕಾಗುವುದಿಲ್ಲ. ಈ ಜನನಿಯಾದರೂ ಭಾಗ್ಯವಿಹೀನನಾಗಿರುತ್ತಿದ್ದು ನಾವು. ಅದೆಲ್ಲ ಮಗು ಅಲ್ವೋ. ಆದ್ದರಿಂದಲೇ ಕ್ಷತ್ರಿಯ ಕುಲ ಸಂಜಾತ. ಲೋಕದ ಕ್ಷತಿಯನ್ನು ನೀಗುವ ದೀಕ್ಷೆಯನ್ನು ಹೊತ್ತ ಒಂದು ಬದುಕು ಕ್ಷತ್ರಿಯ ಜನ್ಮ. ನಿನ್ನ ಮನಕ್ಕೊದಗಿದ ಕ್ಷತಿಯನ್ನು ನೀಗುವುದಕ್ಕಾಗಿ ನೀ ಕರೆದರೆ ಕ್ಷತ್ರಿಯ ಕುಲ ಆದರೂ ನನ್ನದು ಸೂತಕೇರಿಯಲ್ಲಿ ಬೆಳೆದ ಬದುಕು, ನಾನು ನಿನ್ನ ಕ್ಷತಿ ನಿವಾರಿಸಲಾರೆ ಅಂತ ಹೇಳಬೇಕಾದ ಅಸಹಾಯಕತೆ ಉಂಟು ಈ ಮಗುವಿಗೆ. ಅಮ್ಮನ ಕ್ಷತಿಯನ್ನೇ ನಿವಾರಿಸಲಾಗದ ಒಂದು ಮಗನ ಬದುಕು ನೋಡು ತಾಯಿ. ಚಿಂತಿಸಬೇಡಮ್ಮ. ಏನು ಮಾಡಲಾಗದಂತಹ ಅಮ್ಮನಿಗೆ ಸ್ಪಂದಿಸಲಾಗದ ಮಗು. ನನಗೆ ಹೇಳಬಹುದಾದ್ದು ಒಂದೇ, ನಿನಗೆ ಮಗ ಇಲ್ಲದಿದ್ದರು, ಮಕ್ಕಳೇ ಬಳಿಯಲ್ಲಿಲ್ಲದ ದುಸ್ಥಿತಿ ಬಂದರು, ನೀನು ನೋವಿನಿಂದ ಅಮ್ಮ ಅಂತ ಬಾಯಲ್ಲಿ ಕರೆದರೆ, ನನ್ನ ಅಮ್ಮ ನೋವಾಗಿ ಸಹಜ ಉದ್ಗಾರ ಅಮ್ಮ ಅಂತ ಕರೆದರೆ ಕಣ್ಣೊರೆಸುವುದಕ್ಕೆ ದೇವರು ಮಗುವಾಗಿ ಬರ್ತಾನೆ. ನನ್ನ ಅಮ್ಮನ ಪ್ರಾಪ್ತಿ ದೊಡ್ಡದು. ಏನು ಮಾಡುವ? ಆ ದೇವರು ಭಾವಾರಿತ ಭಾವನಾಗಿ ಮಕ್ಕಳನ್ನು ಪೊರೆಯುತ್ತಾರೆ. ನನ್ನ ಬಿಡು. ಯಾಕೆ ಅಂದರೆ ದೇವರಂತಹ ತಾಯಿಯೂ ಬಿಟ್ಟ, ತಾಯಿಯಂತಹ ದೇವರು ಬಿಟ್ಟ. ಇವರು ಮತ್ತೆ ಇಲ್ಲಿಗೆ ಬರುವುದಕ್ಕೆ ಕ್ಷಮಿಸು ತಾಯಿ, ಕ್ಷಮಿಸು. ಕಂದ, ನೀನು ಹೇಳುವುದು ಸರಿಯೇ. ಕ್ಷತ್ರಿಯ ಕುಲಜನಾದರೂ ನನ್ನನ್ನು ಸೂತ ಪುತ್ರ ಎನ್ನುವ ಹಾಗೆ ಲೋಕ ಗುರುತಿಸಿತು ಎನ್ನುವ ಹಾಗೆ ಇದು ನನ್ನ ಯೋಗ ಅಂತ ಆಡುತ್ತಾ ಇತ್ತು. ಹಾಗೆ ಮಗು, ನಾನು ಒಂದು ಹೇಳುವುದಿಲ್ಲ. ಈ ಸಜ್ಜನರು ಬೆದರುವುದು ಯಾವುದಕ್ಕೆ ಒಳ್ಳೆಯ? ಬೇರೆ ಯಾವುದಕ್ಕಲ್ಲ ಮಗನೇ. ಲೋಕದೂರುವುದೆಂದು ಬೆದರುದ ಸಾಕದಾದಿನು ಮಗನೇ. ಕಂದ ಮಗನೇ,
ಮಗು, ನಿನ್ನ ಬದುಕಿಗೂ ನಿನ್ನ ಹೆತ್ತವ್ವೆಯಾದಂತಹ ನನ್ನ ಬದುಕಿಗೂ ಸಾಕಷ್ಟು ಸಾಮ್ಯತೆ ಉಂಟು. ನಾನು ಕೂಡ ಹುಟ್ಟಿದ್ದು ಒಂದು ಕಡೆ, ಬೆಳೆದದ್ದು ಇನ್ನೊಬ್ಬರ ಮನೆಯಲ್ಲಿ. ಹೆತ್ತ ತಾಯಿ ಬೇರೆ, ನನ್ನ ಸಾಕಿದ ತಂದೆ ತಾಯಿಗಳು ಬೇರೆ. ಆದರೆ ಮಗು, ನಿನಗಾದರೂ ನಿನಗೆ ಅರಿವು ಮೂಡುವ ಮೊದಲೇ ನೀನು ಸಾಕು ತಂದೆಯ ಮನೆಯಲ್ಲಿದ್ದೆನದು. ಆದರೆ ಕಂದ, ನನ್ನದು ಹಾಗಲ್ಲ ಮಗನೇ. ಅರಿವು ಮೂಡಿದ ಬಳಿಕ ನನ್ನ ತಾಯಿಯನ್ನು ಬಿಟ್ಟು ಬಂದವಳು ಮಗನೇ. ಆಗ ಆಗುವ ಬದುಕಿನ ಪಲ್ಲಟಗಳಿಗೆಲ್ಲ ತೆರೆದುಕೊಂಡು ಹೊಂದಾಣಿಕೆ ಮಾಡುವುದುಂಟಲ್ಲ ಮಗನೇ, ಅದೇನು ಅಷ್ಟು ಸುಲಭ ಸಾಧ್ಯವಲ್ಲ. ಹಾಗೆಂತ ಆಗುವುದೇ ಇಲ್ಲ ಅಂತ ಏನಿಲ್ಲ ಮಗನೇ. ನನ್ನ ಬದುಕಿನ ಬುದ್ಧಿಯನ್ನು ನಿನ್ನ ಎದುರು ತೆರೆದಿರ್ತೇನೆ ಅಂತ ನೀವು ಭಾವಿಸಕೂಡದು. ಹಾಗೆ ಕುಂತಿ ಭೋಜನ ದತ್ತುಪುತ್ರಳಾಗಿ ಬಂದಂತಹ ಪೃಥೆ ಕುಂತಿಯಾದರೂ ಮಗನೇ. ಮಗು, ಆ ಎಳವೆಯಲ್ಲೇ ಪ್ರಾಪ್ತವಾದಂತಹ ದೂರ್ವಾಸರ ವರಗಳು ಅಥವಾ ಕನ್ಯಾಭಾವದ ಚಾಪಲ್ಯದಿಂದ ಮಂತ್ರಗ್ರಾಮಗಳನ್ನು ಬಳಸಿತ್ತು. ಆ ಮುಕ್ತದೇವ ಕವಚಂ ಕುಂಡಲಾಭ್ಯಂ ಚ ಭೂಷಿತಂ. ತೇಜೋ ಪುಂಜನಾದಂತಹ ರಶ್ಮಿಮಂತ ಸೂರ್ಯನನ್ನೇ ಆವಾಹಿಸಿ ಆ ಮಗುತನದಿಂದ ನಿನ್ನನ್ನು ನಾನು ಮಗುವಾಗಿ ಪಡೆದದ್ದು. ಇವೆಲ್ಲವೂ ಕೂಡ ಬಾಲ್ಯದಲ್ಲಿ ನನ್ನ ಬಾಲಿಶವಾದಂತಹ ನಿರ್ಣಯಗಳಿಂದ ಆಗಿ ಹೋಯಿತು. ಅದು ಯಾಕೆ, ಹೇಗೆ, ಏನು ಎನ್ನುವ ಕುರಿತಾಗಿ ಆಲೋಚಿಸುವ ವಯಸ್ಸು ನನ್ನದಲ್ಲ. ಆದರೆ ಕಂದ, ಆ ಬಳಿಕ ಲೋಕ ದೂರುವುದು ಎನ್ನುವಂತಹ ಭಯ ನನ್ನನ್ನು ಆವರಿಸಿದಂತೆ ಸತ್ಯ. ಯಾಕೆಂದ್ರೆ ನಾನು ನನ್ನ ಸಾಕು ತಂದೆಯ ಮನೆಯಲ್ಲಿದ್ದವನು. ಎಲ್ಲಿ ನನ್ನ ಮನೆಗೆ ಅಥವಾ ಮನೆತನಕ್ಕೋ ಅಥವಾ ವರವನ್ನು ಇದ್ದಂತಹ ಋಷಿಗಳ ಅಪಕೀರ್ತಿಗೆ ಕಾರಣವಾಗುತ್ತೋ ಎನ್ನುವ ಹಾಗೆ ಆ ಭಯದಿಂದಲೇ ಈ ಎಲ್ಲ ಘಟನೆಗಳು ಘಟಿಸಿ ಹೋದವು. ಆ ಕಾರಣದಿಂದ ಲೋಕ ದೂರುವುದೆನ್ನುವಂತಹ ಭಯದಿಂದಲೇ ನಿನ್ನನ್ನು ಸಾಕದಾಗಿ ಬಿಟ್ಟ. ಆದರೆ ಮಗು,
ನನ್ನ ಚಾಪಲ್ಯದಿಂದ ನಿನ್ನ ಬದುಕು ಹಾಳಾಗಕೂಡದು, ನಿನ್ನ ಬದುಕು ವ್ಯರ್ಥ ಆಗಕೂಡದು ಎನ್ನುವಂತಹ ಕಾರಣದಿಂದ ನನ್ನ ವಾತ್ಸಲ್ಯವನ್ನೇ ವೃತ್ತಿಯಾಗಿಸಿ ಅದರಲ್ಲಿ ನಿನ್ನನ್ನು ಮಲಗಿಸಿದೆ ಕಂದ. ನಾನೇ ಪ್ರಸವಿಸಿದ ಮಗು ಎಲ್ಲಾದ್ರೂ ಬೆಳೆದುಕೊಳ್ಳಲಿ ಎನ್ನುವ ಹಾಗೆ ನಾನೇ ನೀರಿನಲ್ಲಿ ತೇಲಿ ಬಿಟ್ಟೆ ಮಗಳೇ, ತೇಲಿ ಬಿಟ್ಟೆ. ಅರ್ಥ ಆಗ್ತದೆ ಕಂದ, ಕೇವಲ ಅಂದು ನಿನ್ನನ್ನು ಅಶ್ವಾ ನದಿಯ ತೀರಿನಲ್ಲಿ ಬಿಟ್ಟದ್ದಲ್ಲೂ ನನ್ನ ಅಶ್ವಿನ ನದಿಯಲ್ಲೇ ನಿನ್ನನ್ನು ತೇಲಿ ಬಿಟ್ಟದ್ದು. ಆದರೆ ಕಂದ, ಹೆತ್ತಂತಹ ಮಗುವನ್ನು ಗೊತ್ತಿದ್ದು ಕಳೆದುಕೊಳ್ಳುವಂತಹ ನೋವುಂಟಲ್ಲ ಮಗನೇ, ಯಾವ ತಾಯಿಗೂ ಬೇಡ ಮಗನೇ. ಹೊಸರುವಂತಹ ಸ್ತನ್ಯವನ್ನ ಒತ್ತುಕ್ಕಿ ಹೊರಬರುವಂತಹ ಮಾತೃವಾತ್ಸಲ್ಯವನ್ನೇ ಅದು ನೀ ಕಳೆದುಕೊಳ್ಳಬೇಕಾಯಿತಲ್ಲ ಮಗನೇ. ಆ ನೋವುಂಟಲ್ಲ ಯಾವ ತಾಯಿಗೂ ಬೇಡ ಮಗು. ಅಂದು ನಿನ್ನನ್ನು ಅಶ್ವ ನದಿಯಲ್ಲಿ ತೇಲಿ ಬಿಟ್ಟ ದಿವಸದಿಂದ ಹಿಂದಿನವರೆಗೂ ನನ್ನ ಕಣ್ಣೀರಿನ ಪ್ರವಾಹ ನಿಂತಿರುವ ನಿನಗಾದರೂ ಆಗ ಅರಿವಿರಲಿಲ್ಲ. ಅರಿವು ಬರುವ ಹೊತ್ತಿಗೆ ನೀನು ಅಧೀನತನ ಮಗನಾದೆ, ಬೆಳೆದು ನಿಂತ ಕಾಲಕ್ಕೆ ಅಂಗಾಧಿಪತಿ ಆದೆ. ಆದರೆ ಕಂದ, ಈ ನಿನ್ನ ತಾಯಿ ಆ ಮಗುವನ್ನು ಸಾಕಲಾಗಲಿಲ್ಲವಲ್ಲ ಎನ್ನುವಂತಹ ಕೊರಗಿನಲ್ಲಿ ಇನ್ನೂ ಇದ್ದಾಳು. ಆ ಶೋಕ ಎಂದಿಗೂ ನನ್ನನ್ನು ಬಿಡದು ಕಂದ, ಬಿಡದು. ಆದರೆ ಮಗು ಇದೀಗ ನಿನ್ನನ್ನು ನೋಡಿದ ಬಳಿಕ ನನಗೆ ಅನಿಸಿತು ಮಗು, ಗಂಗಾ ನದಿಯಲ್ಲಿ ಪಾಪ ಮುಳುಗುತ್ತದಂತೆ, ಪುಣ್ಯ ಮಾತ್ರ ತೇಲುತ್ತದಂತೆ. ಹಾಗಾಗಿ ಅದೇ ಗಂಗೆಯ ತೇಲಿ ಮೇಲೆತ್ತು ಬಂದವನಲ್ವೇ, ಇದು ಕುಂತಿಯ ಪುಣ್ಯ ಮಗು, ಇದು ಪಾಂಡವರ ಪುಣ್ಯ. ಆಡಿದೆಯಲ್ಲ, ಕ್ಷತ್ರಿಯ ಕುಲಜನಾದರೂ ಲೋಕ ಒಪ್ಪಲಿಲ್ಲ ಎನ್ನುವ ಹಾಗೆ. ಇಲ್ಲ ಮಗು, ಇಲ್ಲ, ಇನ್ನು ಯಾವುದಕ್ಕೂ ಹೆದರಬೇಕಾಗಿಲ್ಲ. ಲೋಕ ದೂರುತ್ತದೆ ಎನ್ನುವ ಹಾಗೆ ನೀನು ಭಯ ಪಡಬೇಕಾಗೇ ಇಲ್ಲ. ಯಾಕೆಂದ್ರೆ ಲೋಕ ಏನಂದರೂ ದೂರಿಯೇ ದೂರುತ್ತದೆ. ಆದ್ರೆ ಮಗು, ನಮಗೆ ಬದುಕು ಮುಖ್ಯ, ಬಾಳಿನ ಸೌಖ್ಯವನ್ನು ಬಯಸುವುದು ಮುಖ್ಯ. ಆದ ಕಾರಣವೇ ಯಾವ ಲೋಕ ನಿನ್ನನ್ನು ಸೂತ ಎನ್ನುವ ಹಾಗೆ ಜರಿಯಿತೋ ಅದೇ ಲೋಕದ ಇದಿರು. ಇಲ್ಲ, ಇವ ಕುಂತಿ ಪುತ್ರ ಎನ್ನುವ ಹಾಗೆ ನಾನು ಘಂಟಾಘೋಷವಾಗಿ ಹೇಳುತ್ತೇನೆ ಮಗ, ಹೇಳುತ್ತೇನೆ. ಇಗೋ, ಈ ತಾಯಿ ನಿನಗಾಗಿ ಏನನ್ನೂ ಮಾಡಲಿಕ್ಕಾಗಲಿಲ್ಲ ಇದು ತನಕ. ಇದೀಗ ನಿನ್ನ ಐವರು ತಮ್ಮಂದಿರನ್ನಾದರೂ ನಿನಗೆ ಕೊಡುವಂತಹ ಸೌಭಾಗ್ಯವನ್ನು ಉಳಿಸುವುದರೆ. ಹಾಗಾಗಿ ನಿನ್ನ ತಮ್ಮಂದಿರನ್ನು ಅಪ್ಪಿಕೊ, ಅವರು ಒಪ್ಪುತ್ತಾರೆ, ನಾನು ಒಪ್ಪಿಸ್ತೇನೆ. ಹಾಗಿರುವಾಗ ಎಲ್ಲವರಿಗಿಂತ ಹಿರಿಯವನಾದಂತಹ ನೀನು ಇದೀಗ ಹಿರಿದಾದ ನಿರ್ಣಯವನ್ನು ತೆಗೆದುಕೊಂಡು ನಿನ್ನ ಹಿರಿಯರನ್ನು ರಕ್ಷಿಸಬೇಕು. ಆದ ಕಾರಣ ನೀನು ಇಲ್ಲಿಗೆ ಬಂದು ಬಿಡು ಮಗನು, ಬಂದು ಬಿಡು. ಮಾತೆಯಿಂದಿನವರೆಗೆ ಕುರುಭೂನಾಥನ ಆಶ್ರಯವುಂದಿ ಮಾತೆ ಮಾತೆಯಿಂದಿನವರೆಗೆ ಕುರುಭೂನಾಥನ ಆಶ್ರಯವುಂದಿ ಪ್ರೀತಿ ಪುದು ಸಮಾಗವೇ ಭವರದ ಮಾತ ಕೇಳುತ್ತ ವೈರಿ ಪಕ್ಷವ ಪ್ರೀತಿ ಪುದು ಸಮಾಗವೇ ಮಾತೆ
ಹೆತ್ತವರಿಗೆಲ್ಲ ಸ್ತನ್ಯ ಉಳಿಸುವ ಯೋಗ ಇರುವುದಿಲ್ಲ. ಲೋಕದ ವ್ಯವಸ್ಥೆ ಹೇಗುಂಟು ಅಂದ್ರೆ ಹೆತ್ತು ಸ್ತನ್ಯ ಒಸರದಂತಹ ತಾಯಂದಿರು ಹೆತ್ತ ಮಕ್ಕಳನ್ನು ಉಳಿಸಿಕೊಳ್ಳಲಾಗದೆ ಸ್ತನ್ಯವನ್ನು ಮಾತ್ರ ಉಳಿಸಿಕೊಂಡ ತಾಯಂದಿರ ಮಡಿಲಿಗೆ ತಮ್ಮ ಮಕ್ಕಳನ್ನು ಹಾಕ್ತಾರೆ. ನಮಗೆ ಮಗು ಉಂಟು, ಉಳಿಸೋದಕ್ಕೆ ಹಾಲಿಲ್ಲ. ನಿಮಗೆ ಹಾಲು ಉಂಟು, ಉಳಿಸುವುದಕ್ಕೆ ಮಗು ಇಲ್ಲ. ಹಾಗೆ ಹಾಲು ಉಳಿಸುವ ತಾಯಂದಿರಿಗೆ ಧಾತ್ರಿಯರು ಅಂತ ಹೆಸರು. ನೀನು ಹೆತ್ತು ನನ್ನನ್ನು ತೇರಿಸಿಬಿಟ್ಟ ಮೇಲೆ ಈ ದೇಹಕ್ಕೆ ಸ್ತನ್ಯ ಉಣ್ಣಿಸಿದ ಧಾತ್ರಿ ರಾಧೆ ನೀನು ಹೆತ್ತ ಕ್ಷಾತ್ರ ಕಿಡಿಗೆ ಹಾಲು ಉಣಿಸಿದ ಧಾತ್ರಿ ಕೌರವಮ್ಮ. ಊರಿಗಿಡೀ ಅವರು ಧಾತ್ರಿಯರು. ತಮಗೆ ಅಗತ್ಯ ಇಲ್ಲದ ಉಳಿಸುವುದಕ್ಕೆ ಮಗುವಿಲ್ಲದ ಸ್ಥಿತಿಯಲ್ಲಿ ತಮ್ಮ ದೇಹದ ನೋವನ್ನು ಪ್ರಾಪ್ತಿಯನ್ನು ಉಳಿಸುವುದಕ್ಕಾಗಿ ಮಕ್ಕಳನ್ನು ಮಡಿಲಿಗೆ ಓದಿಸಿಕೊಂಡದ್ದೇ ಇರಬಹುದು. ಹೇಳುತ್ತಾರೆ ಊರಿಡೀ ಧಾತ್ರಿಯರು ಅಂತ ಕರೆಯುವ ಹೆಣ್ಣು ಮಕ್ಕಳನ್ನು ಸ್ತನ್ಯ ಉಂಡ ಮಗು ಧಾತ್ರಿ ಅಂತ ಕರೀತದೋ ಅಮ್ಮ ಅಂತ ಕರೀತದೋ. ಅದಕ್ಕೆ ಕೌರವ ತಾಯಿಯಮ್ಮ, ನೀರು ಬಿಟ್ಟ ನಿನ್ನ ಮಗುವಿನ ತಾಯಿಯವನು. ಈ ಕ್ಷಾತ್ರ ತೇಜ ಬೆಳೆದದ್ದು ಅವನಿಂದ. ತಾನು ಧಾತ್ರಿಯನ್ನೇ ಇತ್ತು ತನಗೆ ಧಾತ್ರಿಯಾದವನು. ತಾನು ಹೆಣತ್ತನ್ನು ಧರಿಸುವುದರಿಂದ ಅವಳು ಧಾತ್ರಿ. ಸರ್ವಂ ಸಹೆ ಅವ ಹೆಣದಿದ್ರು ನನ್ನನ್ನು ಹೊತ್ತಿದ್ದಾನೆ. ಈಗ ಭವನ ಬಂತು ಅಂತ ನಾ ಬರಬೇಕಲ್ಲ. ನಿನ್ನ ರಕ್ತದ ಗುಣ ಮಾತು ನಾ ಬರಲಾರೆ. ಅದೇ ಗೊತ್ತ ಯಕ್ಷ ಕುಡಿಬೇಡ ಅಂದ ನೀರು ಕುಡಿದು 4 ತಮ್ಮಂದಿರು ಬಿದ್ದಿರುವ ಕಾಲದಲ್ಲಿ ನಿನ್ನ ರಕ್ತದ ಗುಣ ಒಂದು ಅಲ್ಲದಿದ್ರೆ ಸಾಯುವ ಕಾಲದಲ್ಲಿ ಮಾದ್ರಿ ದೇವಿಗೆ ನೀನು ಕೊಟ್ಟ ಮಾತಿಗಾಗಿ ಮಾದ್ರೇಯರನ್ನು ಬದುಕುವಂತ ಧರ್ಮದ ಹೇಳ್ತಿರ್ಲಿಲ್ಲ. ಭೀಮಾರ್ಜುನರನ್ನು ಎಬ್ಬಿಸ್ತಿದ್ದ. ಅದು ರಕ್ತದಲ್ಲಿ ಬರದು. ಮಾತು ಕೊಟ್ಟದ್ದು ನಾನಾದ್ರೂ ಅಮ್ಮ ಮಾತನ್ನೇ ತಾಯಿ ಅಂತ ತಿಳಿಯುವುದು ಆ ಸಂಸ್ಕಾರ. ಧರ್ಮರಾಯಣ ಅಂತಲೂ ನೀವು ಹೇಳಿದ್ದು. ಸಾಯುವ ಕಾಲ ತನಗೆ ಬಂದರೂ ಅಮ್ಮ ಕೊಟ್ಟ ಮಾತನ್ನು ಉಳಿಸಿದ ಧರ್ಮರಾಯನಿಗೆ ಅನ್ನ ಆಗಬೇಕಾದ ಆಶ್ರಯ ಕೊಟ್ಟ ಅಮ್ಮನಿಗೆ ತಪ್ಪ ಕೊಡದು ತಾನೆ.
ಪರಮೇಶ್ವರಿ ಬಿಟ್ಟೆ, ನಾನು ಬಿಟ್ಟರೆ ಯಾರಿಲ್ಲಪ್ಪ. ಪಾಂಡವರಿಗೆ ನೀರಿದ್ದಿ, ಕೃಷ್ಣ ಇದ್ದಾರೆ, ಅವರ ಧರ್ಮ ಉಂಟು, ಕೌರವರಿಗೆ ಉಂಟು. ಕಾರಣ ಆದ್ದರಿಂದಲೇ ಬರಲಾರೆ. ಲೋಕ ಗುರುವುದು ಅಂತ ನನ್ನನ್ನು ಬಿಟ್ಟೆ, ಬಿಟ್ಟವಳು ನನ್ನನ್ನು ಗುರುತಿಸದೆ ಅಥವಾ ಗುರುತಿಸಿಯೂ ಅದನ್ನು ಹೇಳಲಾಗದೆ ನರಳಿದೆ, ದುಃಖಿಸಿ. ಲೋಕ ದೂರುವುದು ಅಂತ ಮಗುವನ್ನು ಬಿಡುವುದು ಸರಿಯಾದರೆ, ಲೋಕ ದೂರುವಂತೆ ತಾಯಿಯನ್ನು ಬಿಡುವುದು ಸರಿಯಾದ. ಆಶ್ರಯ ಪಟ್ಟವರು, ಆಪತ್ತಿಗಾದ ಅನ್ನುವಂತ ನಂಬಿದವರು, ಸರ್ವಸ್ವವಾಗಿದ್ದವರು. ಆ ಸುಯೋಧನನನ್ನು ನಾನು ಈ ಕಾಲದಲ್ಲಿ ಬಿಟ್ಟರೆ ತಾಯಿ ನನಗೆ ಪಾಂಡವರಿಗೆ ಅಣ್ಣ ಅಂತ ಹೇಳಿಕೊಳ್ಳುವುದಕ್ಕೆ ನೀನು ಎತ್ತಿದ್ದೀಯೆಂಬ ಒಂದು ಕಾರಣ ಆದ್ರುಂಟು. ಕೌರವನನ್ನು ಈಗ ನಾನು ಬಿಟ್ಟರೆ ನೀನು ಎತ್ತಿದ್ದಿ ಎಂಬುದನ್ನು ಒಪ್ಪಿದರೂ ಲೋಕ ಒಪ್ಪದು ನಾನು ಧರ್ಮರಾಯನ ಅಣ್ಣ ಅಂತ, ಪಾಂಡವಾಗ್ರಜ ಅಂತ. ತಾಯಿ ಮಕ್ಕಳ ಸಂತೋಷಕ್ಕಾಗಿ ಬಾ ಅಂತ ಕರೀತೀನಿ. ನಾನು ಹೇಳ್ತೇನೆ, ನಾನು ಯಾವ ಅಶ್ವವತಿ ನದಿಯೂ ಬದುಕಿಸಿದ್ದಾಳೆ, ಯಾವ ಗಂಗಾ ಭವಾನಿಯೂ ಬದುಕಿಸಿದ್ದಲ್ಲ. ನಾನು ಗಂಗೆಯ ಕುರಿತಾಗಿ ಅಗೌರವದಿಂದ ಆಡುವುದಲ್ಲ. ಈ ಕಾಲದಲ್ಲಿ ಬಂದು ಕೊಟ್ಲಲ್ಲ, ನೀನು ವಹಿಸಿಕೊಟ್ಟ ಇವನನ್ನು ಇದು ತನಕ ತಿಳಿಸಿದ್ದೇನೆ, ಇನ್ನು ನಿನಗೆ ಅಂತ ಬಿಟ್ಟು ಕೊಟ್ಲ. ಕರ್ಣ ಬದುಕಲ್ಲಿ ಮುಳುಗದೆ ತಳ ಸೇರದೆ ತೇಲಿದ್ದು ಯಾವುದರಲ್ಲಿ ಗೊತ್ತ? ಕರ್ಣನನ್ನು ಹೆತ್ತು ಅವ ತಳ ಸೇರಬಾರದು, ಸತ್ತು ಹೋಗಬಾರದು ಅಂತ ನನ್ನ ಅಮ್ಮ ಹಾಕಿದ ಕಣ್ಣೀರಿನಲ್ಲಿ ತೇಲಿದ ಮಗು ಇದು. ಒಂದು ನಾ ಬದುಕಬೇಕು. ಇಲ್ಲಮ್ಮ, ನೀ ಕಣ್ಣೀರು ಹಾಕಿದೆ, ನೀ ಕಣ್ಣೀರು ನಿಲ್ಲಿಸಿದಲ್ಲಿಗೆ ಕರ್ಣ ಸತ್ತ. ನೀ ಕಣ್ಣೀರು ಹಾಕುತ್ತಾ ಇರುವಲ್ಲಿಯ ತನಕ ಹುಟ್ಟಿದ ಕರ್ಣ ಬದುಕಿದ. ಇಷ್ಟು ದಿವಸ ದುಃಖಿಸಿದ್ದಿ, ನಾನು ವಿಧಿದತ್ತವಾದ ಆಯುಸ್ಸು ಮುಗಿಸುವಲ್ಲಿಯ ತನಕ ನನಗಾಗಿ ಕಣ್ಣೀರು ಹಾಕುತ್ತಾ ಇರುತ್ತಾಯೇ. ನಾವು ಮತ್ತೇನು ಕೇಳುವುದಿಲ್ಲ, ಸ್ತನ್ಯ ಕೇಳುವುದಿಲ್ಲ, ಸ್ಥಾನ ಕೇಳುವುದಿಲ್ಲ, ಮಾನ ಕೇಳುವುದಿಲ್ಲ. ನನಗಾಗಿ 4 ಬಿಂದು ಕಣ್ಣೀರು, ಅಷ್ಟು ಸಾಕು ತಾಯಿ ಈ ಬದುಕಿಗೆ, ಅಷ್ಟು ಸಾಕು. ನಿಜವಾದ ಪುತ್ರತ್ವ ಒಂದು ತಾಯಿಗಾಗಿ ತಾನು ಸಾಯುವುದು, ಅದು ಲೋಕದಲ್ಲಿ ಪುತ್ರತ್ವ ಅಂತ ಸ್ಥಾಪನೆಯಾಗಿದೆ. ಇನ್ನೊಂದು ತಾಯಿಗಾಗಿ ಬದುಕುವುದು, ತಾಯಿಯನ್ನು ಬದುಕಿಸುವುದು, ಇನ್ನೂ ಕೂಡ ಲೋಕದಲ್ಲಿ ಪುತ್ರತ್ವ ಅಂತ ಸ್ಥಾಪನೆಯಾಗಿದಂತೆ. ಬೇಕಾದ ಹೊತ್ತಲ್ಲಿ, ಬೆಳೆಯುವ ಹೊತ್ತಲ್ಲಿ ತುತ್ತನ್ನವನ್ನ ಇಟ್ಟು, ಸ್ನೇಹವನ್ನು ಕೊಟ್ಟು, ರಾಜ್ಯವನ್ನು ಕೊಟ್ಟು, ಸರ್ವಸ್ವವನ್ನು ಕೊಟ್ಟಂತಹ ಕೌರವ ನಿನಗೆ ತಾಯಿಯಾಗಿದೆ. ಆ ತಾಯಿಗೆ ಬೇಕಾಗಿ ನೀನು ಸಾಯುವುದಕ್ಕೆ ಸಿದ್ಧನಾಗಿದ್ದೆ. ಆದರೆ ಇದೀಗ ಹಡೆದ ತಾಯಿ ನಾನೇ ಬಂದು ಬದುಕು ಮಗನೇ ಅಂತ ಹೇಳಿದ್ರು ಕೇಳುವ ಸ್ಥಿತಿಯಲ್ಲಿ ನೀನಿಲ್ಲ. ಯಾವ ಲೋಕಾಪವಾದಕ್ಕೆ ಗುರಿಯಾದನೋ ಅದೇ ಲೋಕದ ಇದ್ದರು ನಾನು ನಿನ್ನನ್ನು ಮಗ ಅಂತ ಒಪ್ಪಿಕೊಳ್ಳುತ್ತೇನೆ, ಅದಕ್ಕೆ ಮನ ಮಾಡು ಅಂತ ಹೇಳಿದ್ರು ಅದಕ್ಕೂ ಒಪ್ಪಿಕೊಳ್ಳುತ್ತಿಲ್ಲವಲ್ಲ ಮಗು. ಸರಿ ಸರಿ, ಹಾಗಾದ್ರೆ ಈಗ ಹುಟ್ಟಿದಂತಹ ಮಗು ತನಗೆ ಬೇಕಾದದನ್ನೆಲ್ಲ ತಾಯಿಯಿಂದಲೇ ಪಡೆದುಕೊಳ್ಳುವುದಲ್ಲ.
ಆಸೆ. ಅದೇ ಮಗು ಬೆಳೆದು ನಿಂತ ಕಾಲಕ್ಕೆ ಅದೇ ಎಲ್ಲವನ್ನ ಕೊಟ್ಟಂತಹ ತಾಯಿ ವೃದ್ಧಾಪ್ಯ ಗರಿತ. ಆ ತಾಯಿಯೂ ಕೂಡ ತನಗೆ ಬೇಕಾದದ್ದನ್ನೆಲ್ಲ ಅದೇ ಮಗುವಿನಿಂದ ಪ್ರಾಪ್ತಿಸಿಕೊಳ್ಳುತ್ತಾರೆ. ಮಗು ನಿನ್ನ ತಾಯಿ ಈ ಕಾಲದಲ್ಲಿ ನಿನಗೆ ಏನನ್ನು ಕೊಡುವುದು ನನ್ನಲ್ಲಿ ಶಕ್ತಿ ಉಳಿದಿಲ್ಲ ಮಗನೇ. ಹೇಳಿದ್ರಲ್ಲ ತಾಯಿ, ನನಗೆ ಆಗ ನಿರೀಕ್ಷೆಯೂ ಇಲ್ಲ. ಆದರೆ ನನ್ನಲ್ಲಿ ಈಗ ಇರುವ ಶಕ್ತಿ ಏನು ಗೊತ್ತುಂಟ ಮಗನೇ? ಏನಮ್ಮ? ಕೇವಲ ಬೇಡುವ ಶಕ್ತಿ ಮಾತ್ರ. ನನಗೆ ಒಂದು ಕೇಳು. ಆದೊಡೆ ವರ ಸಲಹೋ ಆದೊಡೆ ವರ ಸಲಹೋ ನಿನಗಿದು ರಾಗಬೇಡ ನಿನಗಿದು ರಾಗಬೇಡ ತೊಡಗಿರು ಹೋಗ ಬಾಣವ ಎನಲು ನುಡಿದನು ಆದಿವಾಗರ ತನಯನು ಆದೊಡೆ ಬರಸಲಹೋ ಮಗನೇ ಕಂದ ತಾಯಿ ಹುಟ್ಟಿದ ಭಾಗ್ಯ ಕಷ್ಟವನ್ನೇ ಮುಂದವಳು ಇಟ್ಟುಂಟೆ. ಬದುಕನ್ನು ಕೇವಲ ನಿರೀಕ್ಷೆಯಲ್ಲೇ ಕಳೆದವಳು ಮಗನೇ. ಹೆತ್ತ ತಾಯಿಯ ತೋಳ ತೊಟ್ಟಿಲಿನಲ್ಲಿ ಆಡುವಂತಹ ಸೌಭಾಗ್ಯ ನನಗೆ ಇಲ್ಲದೆ ಹೋಯಿತು. ಇನ್ನು ಕೈ ಹಿಡಿದದ್ದು ಲೋಕೈಸವಿಲ್ಲ. ಹಸ್ತಿನೆಯ ರತ್ನಸಿಂಹಾಸನ. ಆದರೆ ಮಗು ದಾಂಪತ್ಯವನ್ನು ಕಳೆದದ್ದು ಹಾಡಿನಲ್ಲಿ. ಇನ್ನು ಹೆತ್ತದ್ದು ದೈವಾಂಶ ಸಂಭೂತ ಮಕ್ಕಳ. ಆದರೆ ಅವರೊಂದಿಗೆ ಬಾಳುವ ಯೋಗ ಇಲ್ಲವೇ ಹೋಯಿತು. ಆದರೆ ಕಂದ, ನಿನಗಾದರೂ ಹೀಗೆ ಹೇಳುತ್ತೇನೆ ಅಂತ ತಪ್ಪು ತಿಳಿಯಬೇಡ ಮಗನೇ. ಕೇವಲ ಸೂತ ಎನ್ನುವಂತಹ ನಿಂದಾವಾಕ್ಯ ಬಿಟ್ಟರೆ ಬೇರೆಲ್ಲ ಕ್ಷತ್ರಿಯರಿಗೆ ಒದಗುವಂತಹ ಸೌಲಭ್ಯಗಳೆಲ್ಲವೂ ನಿನಗೆ ಒದಗಿದವು ಮಗನೇ. ಆದರೆ ಕಂದ, ನಿನ್ನ ಒಡ ಹುಟ್ಟಿದವರನ್ನು ನೋಡಿ. ಚಂದ್ರವಂಶೀಯರು, ಪಾಂಡುಸುತರು, ಚಕ್ರವರ್ತಿಯ ಮಕ್ಕಳು. ಆದರೆ ಕಂದ, ಅವರು ಹುಟ್ಟಿದ್ದು ಕಾಡಿನಲ್ಲಿ. ಅದಕ್ಕಿಂತಲೂ ಬೇಡುವಂತಹ ಯೋಗ, ಕಾಡಿನಲ್ಲೇ ಕಾಲು ಕಳೆಯುವಂತಹ ಯೋಗ, ಸಾವಂತರ ಮನೆಯಲ್ಲಿ ಊಳಿಗ ಮಾಡುವಂತಹ ಯೋಗ. ಆಲೋಚನೆ ಮಾಡು ಮಗನೇ. ನೀನು ನನ್ನ ಮಗನಾಗಿ ಬರಬೇಕು. ನನ್ನ ಉಳಿದ 5 ಮಕ್ಕಳ ರಕ್ಷಣೆ ಮಾಡಬೇಕೆಂಬುದೇ ಈ ತಾಯಿಯ ಹಂಬಲ. ಹಾಗೆಂತ 5 ಪ್ರಾಣ ಭಿಕ್ಷೆಯನ್ನು ನಿನ್ನಲ್ಲಿ ಬೇಡುತ್ತಾ ಇದ್ದೇನೆ ಅಂತ ನೀ ಭಾವಿಸಕೂಡದು ಮಗನೇ. ಯಾಕೆ ಅಂತ ಕೇಳಿದ್ರೆ ಅವರ ಸಾವಿನ ಭಯ ನನಗಿಲ್ಲ. ಈಗಾಗಲೇ ನನ್ನ 5 ಮಕ್ಕಳನ್ನು ಕೃಷ್ಣನ ಮಡಿಲಿಗೆ ಹಾಕಿ ಆಗಿ. ಆದರೆ ನನಗೆ ಕೊರಗಿರುವುದು ನಿನ್ನದೇ ಮಗನೇ. ಪ್ರಿಯ ಮಕ್ಕಳನ್ನೇ ನನ್ನ ಮಕ್ಕಳು ಎನ್ನುವ ಹಾಗೆ ಸಾಕಿ ಸಲಹಿದವಳು ನಾನು. ಅಂತಿರುವಾಗ ಇದೀಗ ನಾನೇ ಹೆತ್ತಂತಹ ಮಗನನ್ನು ಈ ದುರಿತಮಯವಾದ ಸ್ಥಿತಿಯಲ್ಲಿ ಒಪ್ಪಂದಿಗನಾಗಿಸುವುದು ನನ್ನ ಮನಸ್ಸು ಒಪ್ಪದು ಮಗನೇ, ಒಪ್ಪದು. ಆದ ಕಾರಣವೇ ತಮ್ಮಂದಿರಿಗೆ ಹಿರಿಯನಾಗಿ ನೀ ಬಂದೆ ಆದರೆ ಅವರ ಸಲಹುವ ಹೊಣೆಯನ್ನು ನಿನಗೆ ಒಪ್ಪಿಸ್ತೇನೆ. ಇಲ್ಲ, ಕೌರವನಿಗೆ ಮಿತ್ರನಾಗಿಯೇ ನಾವು ಉಳಿತೇನೆ ಎನ್ನುವುದೇ ನಿನ್ನ ದೃಢವಾದ ನಿರ್ಧಾರ ಅಂತ ಆದರೆ ಈ ತಾಯಿ ಅಸಹಾಯಕರು ಮಕ್ಕಳು, ಅಸಹಾಯಕರು.
ದೇವಕಿ ಹೆತ್ತದ್ದರಿಂದ ಯಶೋದೆಯ ಸ್ತನ್ಯವನ್ನುಂಡ ಕೃಷ್ಣ ದೇವಕಿ ದೇವಿ ಬಂಧ ವಿಮುಕ್ತಳಾದ ಮೇಲೆ ಅವಳನ್ನು ಮಾತ್ರ ತಾಯಿ ಅಂತ ಹೇಳಲಿಲ್ಲ. ನಂದಗೋಕುಲದ ನಂಟನ್ನು ಕಡಿದುಕೊಳ್ಳಿ. ನಂದಗೋಕುಲಕ್ಕೂ ಮಥುರೆಗೂ ದ್ವಾರಕೆಗೂ ಸಂಬಂಧ ಬೆಸೆಯುವುದಕ್ಕೆ ಕೃಷ್ಣನಿಗೆ ಸಾಧ್ಯ. ಎಲ್ಲ ಕಡೆ ಇದ್ದು ಎಲ್ಲೂ ಬರಿದಾಗದಂತೆ ಎಲ್ಲರನ್ನೂ ತುಂಬಿಕೊಳ್ಳಬಲ್ಲ ಮಹನೀಯನವನು ನಿನ್ನ ಈ ಮಗ ಕೃಷ್ಣ ಅಲ್ವ ಕಾರಣ. ಎಲ್ಲ ಕಡೆ ನಾ ಇರಲಾರೆ, ಇಲ್ಲಿನ ಇರವನ್ನು ಬಿಡಲಾರೆ, ಇಲ್ಲಿದ್ದು ಅಲ್ಲಿಗೆ ಏನು ಮಾಡಬಹುದು ತಾಯಿ. ಇದುವೇ ನಿನ್ನ ದೃಢ ನಿರ್ಧಾರವು? ಹೌದು ತಾಯಿ. ಐವರ ಬದುಕನ್ನು ರಕ್ಷಿಸುವ ಹೊಣೆಯನ್ನು ನನಗೆ ಹೊರಿಸ್ತಿ ಅಂತ ನೀನು ಆಡಿದ ಕಾಲದಲ್ಲಿ ನನ್ನ ಅಸಹಾಯಕತೆಯನ್ನು ನಾನು ನಿವೇದಿಸಿಕೊಳ್ಳೇಬೇಕು. ನನಗೆ ಅನ್ನ ಕೊಟ್ಟದ್ದು ಯಾಕೆ ಗೊತ್ತಾ? ನಾನು ಎನ್ನ ವಿರೋಧಿ, ನಾನು ಎನ್ನ ವಿರೋಧಿ, ನಾ ಸಂಹರಿಸಿ ಹಿರಿಯನ ಕಂಡು ಹಸಿಸು ತರಳರೈವರ ಜನನೀ ನೀನಿರುವನಕ ನಂಬಿದನು ಮರಣಿ ಬಾಣವ ತೊಡೆನು ಮರಣಿ ಬಾಣವ ತೊಡೆನು ಹಮ್ಯನು ಹರತು ಎಲ್ಲನು ಹಡಿದ ಭಾಗ್ಯಕ್ಕೆ ಮರುಗದಿರು ನೀನೆಂದು ಹೊಂದಿಸುತ್ತವಳ ಬೀಳ್ಕೊಂಡ ಪಾರ್ಥನಿಗೆ ವಿರೋಧಿಯಾಗಿಯೇ ಕರ್ಣ ಪ್ರತಿಷ್ಠಿತರಾದವರು ಗುರುಕುಲದ ರಾಜಮಂಡಲದವರು. ಇವರ ರಕ್ಷಣೆಯ ಹೊಣೆಯನ್ನು ನನಗೆ ನೀನು ವಹಿಸುವುದು ನಿನ್ನ ಮಕ್ಕಳನ್ನು ದೈವ ವಶದಿಂದ ಕಸಿದಂತಾಗ್ತದೆ ತಾನೆ. ಅವರು ದೈವಕ್ಕೆ ವಿವಶರಾಗಿ ಇರಲಿ, ನನಗೆ ಅರ್ಥ ಆಗ್ತದೆ ತಾಯಿ. ಐವರಿಗಾಗಿ ನೀನು ಸಾಯಿ ಅಂತ ನೀನು ಹೇಳುವುದಿಲ್ಲ, ಇಲ್ಲ. ರಕ್ಷಿಸುವಂತ ನೀನು ಆಡದಿದ್ದರೂ ಆಶಯ ಅದು ನನಗೆ ಅರ್ಥ ಆಗ್ತದೆ. ನಿನ್ನ ಕೃತಿಗೋ ಮಾತಿಗೋ ಅಪಾರ್ಥ ಕಲ್ಪನೆ ಆಗುವುದು ಯಾವಾಗ ಗೊತ್ತು? ನಿನ್ನ ಹಿನ್ನೆಲೆ ತಿಳಿಯದಿದ್ದರೆ ಮಾತ್ರ. ಬ್ರಾಹ್ಮಣ ಬಾಲನನ್ನು ಬಲಿ ಕೊಡುವುದಕ್ಕೆ ಬಕನ ಬಂಡಿಯ ಜೊತೆಯಲ್ಲಿ ಕಳಿಸಬೇಕಾದ ದುಸ್ಥಿತಿಗೆ ಮರುಗುತ್ತಾ ಇದ್ದಂತಹ ಬ್ರಾಹ್ಮಣ ಸದನದ ಒಳಗೆ ರಾತ್ರಿಯ ಕಾಲದಲ್ಲಿ ಪ್ರವೇಶಿಸಿ ಬಂಡಿಯನ್ನದ ಜೊತೆಯಲ್ಲಿ ನನ್ನ ಮಗ ಭೀಮ ಹೋಗ್ತಾನೆ ಅಂತ ಹೇಳಿದ ಮಹಾತಾಯಿ. ಸಾಮಾನ್ಯರಿಗೆ ಕಂಡಿತ್ತು ಸಾಯುವುದಕ್ಕೆ ಅವರ ಮನೆಯ ಮಗು ಬೇಡ, ನನ್ನ ಮಗನನ್ನೇ ಕಳಿಸ್ತೇನೆ ಅಂತ. ನಿನಗೂ ಕಾಣಲಿಲ್ಲ, ಭೀಮನಿಗೂ ಕಾಣಲಿಲ್ಲ. ಇಬ್ಬರು ಒಪ್ಪಿಯಲ್ಲೂ ಭೀಮ ಬಂಡಿಯನ್ನ ತಿಂತಾ ಹೋದದ್ದು ನಾವು ಬಳಿಕ ಕೇಳಿದ್ದೇವೆ. ಅಂದರೆ ಇವ ಯಾವುದನ್ನು ನಾಶ ಮಾಡಬೇಕೋ ಅದನ್ನು ನಾಶ ಮಾಡುವುದಕ್ಕಾಗಿ ಇವನ ಸಾವನ್ನು ನಾನು ಹಂಬಲಿಸಿದಂತೆ ಮಾತಾಡಿದ್ದೇನೆ ಅಂತ ನಿನಗೆ ಸ್ಪಷ್ಟ ಉಂಟು. ಕರ್ಣನ ಪ್ರವೃತ್ತಿಯಲ್ಲಿ ನಾಶವಾಗಬೇಕಾದದ್ದನ್ನು ನಾಶಪಡಿಸುವುದಕ್ಕಾಗಿ ನೀ ಸಾಯಿ ಅಂತ ಹೇಳದಿದ್ರು ನನ್ನ ಮಕ್ಕಳನ್ನು ಕೊಲ್ಲಬಾರದು ಅಂತ ಆಗ್ತಾರೆ. ಎಲ್ಲ ಮಕ್ಕಳು ಇರಬೇಕೆಂಬುದೇ ಬಯಕೆ. ಎಲ್ಲರೂ ಬೇಕು. ಅಮ್ಮ, 5 ಮಕ್ಕಳನ್ನು ಸಲಹುವ ಕಾಲದಲ್ಲಿ
5 ಮಕ್ಕಳ ಬದುಕಿಗೆ ಕಷ್ಟ ಪರಂಪರೆ ಹೆಚ್ಚು ಬಂದು ಒದಗಿದ ಕಾಲದಲ್ಲಿ ದ್ರೌಪದಿ ದೇವಿಯ ಸ್ವಯಂವರ ಕಾಲದಲ್ಲಿ ಕುಲಾಲ ಭವನದಲ್ಲಿ ಕೃಷ್ಣ ಕಾಣಿಸಿಕೊಂಡರಂತೆ. ನನ್ನ ತಾಯಿತನ ಸಾಕಾಗಲಿಕ್ಕಿಲ್ವೇನೋ, ಈ ರಾಜನೀತಿಯ ಜಂಜಡದಲ್ಲಿ ಸಿಲುಕಿ ನನ್ನ ಮಕ್ಕಳು ನಲುಗುವಾಗ ರಕ್ಷಿಸುವುದಕ್ಕೆ ಅಂತ ಕಂಡಲ್ವೋ 5 ಮಕ್ಕಳನ್ನು ಕೃಷ್ಣನ ಪಾದ ಮೂಲಕ ಕೆಡ ಹಾಕಿದ್ದು. ಪ್ರಾಯದಲ್ಲಿ ಧರ್ಮದ ದೊಡ್ಡವನಾಗಲಿ, ಸಂಕಲ್ಪದಿಂದ ನೀನು ಶರಣಾದ. ಅಳು ನಿವಾರಿಸುವುದಕ್ಕೆ ಬಂದ ಅಳಿಯನ ಅತ್ತೆಯ ಅಂತ ಕೇಳಿದಾಗ ಅತ್ತೆ ಅಂತ ಕರೆದದ್ದು ಅಂತ ಭಾವಿಸಿ ಈ ಮಕ್ಕಳನ್ನು ನಿನ್ನನ್ನು ಒಪ್ಪಿಸಿಕೊಂಡೆ. ನನ್ನ ಭವಿಷ್ಯದ ಬಗ್ಗೆ ಆತಂಕ ಬೇಡಮ್ಮ. ಒಂದೇ ಕೇಳು, ಈ ಮಗುವಿನ ಭವಿಷ್ಯವನ್ನು ಕೃಷ್ಣನ ವಶಕ್ಕೆ ಒಪ್ಪಿಸಿಬಿಡಿ. ನರನಿಗೆ ಹೊಡೆಯುತ್ತೇನೆ, ಹೇಳಿದ್ದಕ್ಕೆ ಹೊಡೆಯುತ್ತೇನೆ. ನರನಿಗೆ ಹೇಳಿದ್ದಕ್ಕೆ ನಾ ಹೊಡೆಯದ ನಿರ್ವಾಹ ಇಲ್ಲ. ಸಾಯುವುದು ಯಾರು, ಬದುಕುವುದು ಯಾರು ಅಂತ ನೀರು ಚಿಂತೆ ಪಡಬೇಡಮ್ಮ. ಹಿರಿತನವುಳ್ಳ ಬದುಕನ್ನು ಉಳಿಸಿಕೊಂಡ ಯೋಗ ಭಾಗ್ಯಗಳನ್ನು ಹೊಂದಿದ 5 ಮಕ್ಕಳಿಗೆ ನೀ ತಾಯಿಯಾಗಿ ಉಳಿಯಿತು. ಯಾಕೆಂದ್ರೆ ನಾನು ಉಳಿಸ್ತೇನೆ ಅಂತ ಕರ್ತೃತ್ವ ನಾನು ಹೊತ್ತುಕೊಂಡು ಹೇಳುವುದಲ್ಲ. ನೀನು ಕೃಷ್ಣನ ಪಾದ ಮೂಲಕ ಕೆಡ ಹಾಕಿದ್ದು 5 ಮಂಡೆಗಳನ್ನು ಹೌದಾದರೆ ನೀನು ಎಷ್ಟು ಹೆತ್ತರು ನಿನ್ನ 5ರ ತಾಯಿ. ನೀ ಹೆತ್ತದ್ದು 3 ಅಲ್ವೇನಮ್ಮ. ನನ್ನ ಬಳಿಕ 3ರಿಗೆ ತಾಯಿಯಾಗಿ ಮಾತ್ರ ಉಳಿಯುವುದಕ್ಕಾಯ್ತು ನಿನಗೆ. ತಂಗಿ ಹೆತ್ತ 2ರ ಹೊಣೆಯನ್ನು ನೀ ಹೊತ್ತೆ. ಅದು ಪಾಂಡವರ ಬದುಕವೇ. ಹೆಂಡತಿಯಾಗಿ ಒದಗಿದವರು 5 ಮಂದಿ, ತಾಯಿಯಾಗಿ ನೆಲೆಯಾದವರು 5 ಮಂದಿಗೆ. ಅದು ಯಾಕೆ ಅಂತ ನಿರ್ವಚನ ಮಾಡಿ ತರ್ಕ ಕೊಡುವುದಕ್ಕೆ ಕರ್ಣ ಅಷ್ಟು ಬುದ್ಧಿವಂತ ಅಲ್ಲ. ಅದೇನೋ ಗೊತ್ತಿಲ್ಲ. 5 ಮಂದಿಗೆ ತಾಯಿಯಾಗಿ ನೀನು ನೆಲೆಯಾಗಬೇಕೆಂಬ ಭಗವತ್ ಸಂಕಲ್ಪ ನಿಯೋಗವಾಗಿ ನಿನ್ನನ್ನು ತಲುಪಿದ ಕಾಲದಲ್ಲಿ ಆಯಿತು ಅಂತ ಒಪ್ಪಿ ನೀ ಸ್ವೀಕರಿಸಿದ ನೋಡು, ಅದನ್ನು ದೇವರು ಒಪ್ಪಿದ್ದಾನೆ. 5ರ ತಾಯಿಯಾಗೋಡಿ. ಇದಕ್ಕಿಂತ ಹೆಚ್ಚು ಮಕ್ಕಳ ರಕ್ಷಣೆಯ ವಿಷಯದಲ್ಲಿ ನೀ ಕೇಳ್ಬಾರ್ದು. ಇಷ್ಟೇ ಮಾಡಬಲ್ಲೆ. ನೀ ಕೇಳಿದ್ದರಲ್ಲಿ ನಾ ಮಾಡಬಹುದಾದದಿಷ್ಟೇ ಅಲ್ಲ. ನಾ ಮಾಡಬಹುದಾದದ್ದು ಇದಕ್ಕಿಂತ ಭಿನ್ನವಾಗಿ ಬೇರೇನಾದರೂ ನಾ ಮಾಡುವುದಕ್ಕೆ ತೊಡಕಿಲ್ಲದಿದ್ರೆ ಮಾಡ್ತೇವೆ. ಅರ್ಥಾಯಿತು ಮಗನೇ. ಆದರೆ ನಿನ್ನನ್ನು ದಾನಶೂರ ಕರ್ಣ ಅಂತ ನಿನಗೆ ನೆಗಂತೆ ಅಂತೆ ಮಗನೇ. ಆದರೆ ಇದೀಗ ಈ ತಾಯಿ ಅಂಗಲಾಚಿ ಬೇಡಿದ್ರು ನಾ ಕೌಂಟೇಯನಾಗಲಾರೆ, ತಮ್ಮಂದಿರಿಗೆ ಅಣ್ಣನಾಗಲಾರೆ ಎನ್ನುವ ಹಾಗೆ ಹೇಳುತ್ತಾ ಇದ್ದೀನಿ. ಹಾಗಾದ್ರೆ ನಿನ್ನ ಬೇಡಿದವರಿಗೆ ಕೊಡುವ ಅಂತ ನಿನ್ನ ಹೆಸರಿಗೆ ನಾ ಕಿತ್ತನ್ನು ತರಬಾರದಲ್ಲ ಮಗನೇ. ಆದ ಕಾರಣವೇ ನಾನು ನಿನ್ನಲ್ಲಿ ಕೇಳುತ್ತೇನೆ. ಮಗು, ಯಾಕೆ ಏನು ಅಂತ ನೀನು ಪ್ರಶ್ನೆ ಮಾಡುತ್ತಿರದು ಮಗನೇ. ಅಥವಾ ಇದು ಅಸಂಭವವೇ ಇರಬಹುದು. ರಣಕ್ಷೇತ್ರದಲ್ಲಿ ಮುಂದಕ್ಕೆ ತೊಟ್ಟ ಅಂಬನ್ನು ತೊಡಗ ಇಷ್ಟನ್ನು ನೀ ನಡೆಸಿಕೊಡು ಮಗನೇ. ಮಾತೃ ಸಂಕಲ್ಪ ಸಿದ್ಧಿಸಿತು ಉಂಟತಿಗೆ. ಕೌರವ ಮೈತ್ರಿಯನ್ನು ಬಿಟ್ಟು ಕರ್ಣ ಉಸಿರಾಡುವುದಿಲ್ಲ. ಪಾರ್ಥವಿದ್ವೇಷವನ್ನು ಸ್ಪರ್ಧೆಯನ್ನು ತೊರೆದು ಕರ್ಣ ಬದುಕಲಾರ. ಈ ಕ್ಷಣದಿಂದ ಹಡೆದವನಿಗೆ ಕೊಟ್ಟ ಮಾತಿನಂತೆ ಬದುಕಿ ತೊಟ್ಟ ಬಾಣವನ್ನು ಮರಳಿ ತೊಡಲಾರ. ಕೇಳಿದ್ದನ್ನು ಪ್ರಶ್ನೆ ಮಾಡದೆ ಅಷ್ಟು ಅಂತ ಹೇಳಿಬಿಟ್ಟೆ ಅಲ್ಲ ಮಗನೇ. ಎಲ್ಲ ಲಾಭ ನಷ್ಟದಲ್ಲೇ ಬದುಕಿರುವುದಲ್ವಲ್ಲಮ್ಮ. ನಾ ಕೇಳಿದಂತಹ ದಾನದ ಮಿತಿ
ಸಾಧ್ಯತೆ ವ್ಯಾಪ್ತಿ ವಿಸ್ತಾರ ನನಗೊಂದು ತಿಳಿಯದು ಮಗನೇ. ಆದ್ರೆ ನಾ ಕೇಳಿದ್ದಕ್ಕೆ ನೀ ಇಲ್ಲ ಎನ್ನುವಂತಹ ನಂಬಿಕೆ ನನ್ನಲ್ಲಿತ್ತು. ಆರ್ಯಾವರ್ತದಲ್ಲಿದ್ದ ಆಸ್ತಿಕರು ಪಾಂಡವರಾಗಲಿ ಪಾಂಡವರ ತಾಯಿಯಾಗಲಿ ಏನು ಮಾಡಿದ್ರು ಏನಾಡಿದ್ರು ಅದು ಯಾಕೆ ಅಂತ ಕೇಳುವ ಕಾಲ ಕರೆದು ಹೋಯಿತು. ಯಾಕೆ ಅಂತ ಮುಗ್ಗು ಮೇಲೇರಿಸುವಾಗ ಕೃಷ್ಣನ ನದಿಲಿನ ಗರಿ ಕಾಣ್ತದೆ ತಾಯಿಯೇ. ಪ್ರಶ್ನೆ ಅಡಗಿ ಹೋಗ್ತದೆ. ಅದು ನೀನು ಈಗ ನಿಜಾರ್ಥದಲ್ಲಿ ದಾನಶೂರನಾದೆ ಕಣ್ಣ. ಇದಕ್ಕಿಂತ ಹೆಚ್ಚಿನದಾದಂತಹ ಸಂತೋಷ ನನಗೆ ಇನ್ನೇನು ಬೇಕು ಹೇಳು. ಬದುಕಿನಲ್ಲಿ ನಿರ್ದಯ ತಾಯಿ ಯಾರು ಅಂತ ಕೇಳಿದ್ರೆ ನಾಳೆ ದಿವಸ ಕುಂತಿ ಅಂತ ಲೋಕ ಆಡಿದ್ರು ನನಗೆ ಚಿಂತೆ ಇಲ್ಲ ಮಗನೇನು, ಆ ಬೇಸರ ಇಲ್ಲ. ಆದ್ರೆ ಇದೀಗ ನನ್ನ ಕರ್ಣ ದಾನಶೂರ ಅಂತ ಕೊಂಡಾಡುತ್ತದೆ ನೋಡು, ಅಷ್ಟು ಸಾಕು ಮಗನೇ. ಕುಂತಿಯ ಬದುಕಿನ ಸಾರ್ಥಕ್ಯಕ್ಕೆ ಆಡಿದ ಮಾತಿನಿಂದ ಕೊಟ್ಟ ಮಾತಿನಿಂದ ತೃಪ್ತಳಾಗಿ ನೀನು ಆಡ್ತಾ ಇರುವಾಗ ನಿನಗೆ ಒಂದು ನಿನ್ನ ದುಃಖ ಕ್ಷಯಕ್ಕೆ ಕಾರಣವಾದ ಮಾತಾಡ್ಲೆ. ಬಿಟ್ಟ ಕರ್ಣನಿಗೆ ಕೆಡುಕಾಯ್ತಲ್ಲ ಅಂತ ನೀನು ದುಃಖಿಸಬೇಕು ಅಂತ ನಾನು ಆಡಿದ್ದು. ನನ್ನ ಬದುಕಿಗೆ ಆ ದುಃಖ ಆರಂಭವಾಗ್ತದೆ. ಕರ್ಣನನ್ನು ಹೆತ್ತದ್ದು ತಪ್ಪಾಯಿತು ಅಂತ ಯಾವತ್ತೂ ಭಾವಿಸಬೇಡ. ಯಾಕೆ ಅಂದರೆ ಹೆತ್ತು ಬಿಟ್ಟ ನೀನು ಹೆರದ 2 ಮಕ್ಕಳನ್ನು ಪಾಲಿಸಿ ಪ್ರಾಯಶ್ಚಿತ್ತ ಮಾಡಿಕೊಂಡಿದ್ದ. ನಿನ್ನಲ್ಲಿ ಯಾವ ದೋಷವನ್ನು ಲೋಕ ಯಾವತ್ತೂ ಗುರುತಿಸುವುದಿಲ್ಲ. ಆ ಸಮಾಧಾನ ಕರ್ಣನನ್ನು ಕಂಡದ್ದರಿಂದ ಸಿಕ್ಕಿತು ಅಂತ ಸಾಂತ್ವನ ಸಿಕ್ಕಿದ್ದು ಹೌದಾದರೆ ಬೆಳಕು ಹೆಚ್ಚಾದಂತೆ ಭೀತಿಯು ಹೆಚ್ಚಾಗುವ ಮೊದಲು ಹೊರಡುತ್ತೇನೆ ಮಗು. ಒಮ್ಮೆ ನಿನ್ನನ್ನು ಕಣ್ತುಂಬಿಸಿಕೊಳ್ಳುತ್ತೇನೆ ಮೊದಲು. ಕರ್ಣ ಕಣ್ಣೀರು ಉಕ್ಕಿ ಬರುತ್ತಾರೆ. ನಿನ್ನ ವ್ಯಕ್ತಿಯನ್ನು ಆಕ್ರಮಿಸುತ್ತೇನೆ ಮಗು. ಬದುಕಿನ ವ್ಯಾಪ್ತಿ ಇದು ಅಂತ ಒಪ್ಪಿಸಿಕೊಂಡಿದ್ದೇನೆ. ನಾನು ಪಾಂಡವರನ್ನು ಪಾರ್ಥನನ್ನು ದ್ವೇಷಿಸುವಷ್ಟು ಕಾಲ ನನ್ನಲ್ಲಿದ್ದ ಸಹೋದರಿಯ ಭಾವ ಪಾಂಡವರಿಗೆ ತಿಳಿಯುವುದು ಬೇಡ. ಪ್ರಭು ರಾಮಚಂದ್ರ ಆಡಿದ್ದಾರಮ್ಮ, ವ್ಯಕ್ತಿ ಸತ್ತ ಮೇಲೆ ವಿರೋಧ ಇಲ್ಲ, ಮರಣ ಅಂತ ಅನಿವೈರಾಡಿ. ಸತ್ತ ಮೇಲೆ ನೀನೇ ಒರೆಸಿದರೂ ಚಿಂತಿಲ್ಲ. 2 ಹನಿ ಕಣ್ಣೀರು 5 ಪಾಂಡವರ ಕಣ್ಣಲ್ಲಿ ಬರುವಂತೆ ಹೇಗೆ ಹೇಳ್ತೀಯೋ ಗೊತ್ತಿಲ್ಲ. ಸತ್ತ ಮೇಲೆ ಹೇಳ್ತಾರೆ. ಇದು ಹಾಗೆ ನಿಂತ ನಿನ್ನ ಶಿರಕ್ಕೆ ನನ್ನ ಕಣ್ಣೀರು ಬಿಟ್ಟು ಇದನ್ನೇ ನನ್ನ ಆಶೀರ್ವಾದದ ಮಂತ್ರಾಕ್ಷತೆ ಅಂತ ತಿಳಿ ಮಗ. ಶುಭವಾಗಬೇಕು.